ನಾರಂಜ ಕ್ರೈಮ್ ಬೀಟ್ನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ. ಹೆಂಡತಿಯ ರುಂಡ ಕಡಿದ ಪಾಪಿಗಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕಮಲ್ ನಗರ್ ತಾಲೂಕಿನ ಬೆಳಕುಣಿ ಗ್ರಾಮದ ಮಹಿಳೆ ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರುವಂತಹ ವರದಿ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕಮಲನಗರ ತಾಲೂಕಿನ ಬೋಪಾಳ್ಗಡ್ಡ ಬೆಳಕುಣಿ ಗ್ರಾಮದಲ್ಲಿ ನಿರ್ಮಲಾ ಎಂಬ ಮಹಿಳೆಗೆ ಕುಡ್ಗೋಲ್ನಿಂದ ಕತ್ತು ಕೊಯ್ದು ಆರೋಪಿ ತನ್ನ ಪತಿರಾಯ ತನ್ನ ಮಡದಿಗೆ ಕತ್ತು ಕೊಯ್ಯುವ ಮೂಲಕ ಪ್ರಾಣವನ್ನೇ ತೆಗೆದುಕೊಂಡಿದ್ದಾನೆ. ಅಂಶೋಷ್ ಷಟ್ಕಾರ್ ಎಂಬ ಪಾಪಿ ಗಂಡ. ಇವನೇ ನಿಮಗೆ ತೋರಿಸಿದನಲ್ಲ, ಇಲ್ಲೇ ಕೂತ್ಕೊಂಡಿದ್ದ ನೋಡಿ ಪಾಪ. ಇವನಿಗೆ ಬರೀ ಸಂಶಯ, ಯಾರು ಎಲ್ಲಿ ಹೋದರೂ ಗೊತ್ತಿಲ್ಲ, ಯಾರು ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ, ನಾನು ಮನೆ ಬಿಟ್ಟು ಬಂದಿದ್ದೀನಿ, ಈ ತರ ಸಂಶಯಲ್ಲಿ ಸುಳಿಯಲ್ಲಿ ಸಿಕ್ಕಿ ಇವತ್ತು ಒಂದು ಸಂಶಯ ಇಲ್ಲದಂತಹ ಸ್ಥಳಕ್ಕೆ ಈ ಪಾಪಿ ಹೋಗಿದ್ದಾನೆ. ನಿಜವಾಗ್ಲೂ ಹೇಳಬೇಕಾದ್ರೆ ಸುಮಾರು 10-15 ವರ್ಷಗಳ ಹಿಂದೆ ಇವರ ಮದುವೆ ಆಗಿದೆ. ನಿರ್ಮಲ ಜೊತೆಯಲ್ಲಿ ಈತನ ಮದುವೆ ಆಗಿದೆ. ಆದರೆ 4-5 ವರ್ಷಗಳಿಂದ ನಿರಂತರವಾಗಿ ಹೆಂಡತಿ ಮೇಲೆ ಸಂಶಯ ಪಡ್ತಿರುವಂತ ಈ ಪಾಪಿ ಆಶುಷ್ ಷಟ್ಕಾರ್ ಎಂಬ ಪಾಪಿ 4-5 ವರ್ಷಗಳಿಂದ ತನ್ನದೇ ಆದ ರೀತಿಯಲ್ಲಿ ಹೆಂಡತಿಗೆ ಜಗಳ ಆಡೋದು, ದಿನನಿತ್ಯ ಕುಡಿದು ಬಂದು ಹೊಡೆಯೋದು, ಅದಲ್ಲದೆ ಅವ್ರಿಗೆ ಯಾಕೆ ನೋಡಿದೆ, ಇಲ್ಲಿ ಯಾಕೆ ಬಂದೆ, ಅವ್ರು ಯಾಕೆ ಬಂದ್ರು, ಇವ್ರು ಯಾಕೆ ಬಂದ್ರು ಅಂತಕ್ಕಂಥ ಕೆಟ್ಟ ಸಂಶಯಗಳನ್ನ ಮಾಡುವಂತ ಮೂಲಕ ಇವತ್ತು ಸಂಶಯ ಇಲ್ಲದ ಜಾಗಕ್ಕೆ ಹೋಗಿ ತಲುಪಿದ್ದಾನೆ. ಅದಲ್ಲದೆ ತನ್ನ ಮಡದಿಗೂ ಕೂಡ ಯಾರು ಇಲ್ಲದ ಜಾಗದ ಕಡೆ ಕಳಿಸಿಬಿಟ್ಟಿದ್ದಾನೆ. ಇದೆಲ್ಲ ಏನಾಯ್ತಪ್ಪ ಅಂತ ನಾವು ಆಲೋಚನೆ ಮಾಡಕ್ ಹೋದ್ರೆ ಈ ಘಟನೆ ನಡೆದಿದ್ದು ಮೊನ್ನೆ. ಈ ಒಂದು ನಿರ್ಮಲಾ 4 ವರ್ಷಗಳ ಹಿಂದೆ ನಿರಂತರವಾಗಿ ಜಗಳ ಆಡೋದ್ರಿಂದ ತವರು ಮನೆಯವರು ಕರೆದುಕೊಂಡು ಬೆಳಕುಣಿಗೆ ಹೋಗ್ತಾರೆ. ಅಲ್ಲಿಂದ ಗಂಡ ಡೈವರ್ಸ್ ಕೊಡ್ತಾನೆ ಎಂಬ ಕಾರಣಕ್ಕಾಗಿ ನೋಟಿಸ್ ಬಂದಿದ್ದಕ್ಕಾಗಿ ಹೇಗಾದ್ರೂ ಮಾಡಿ ಗಂಡನ ಜೊತೆ ಬಾಳಬೇಕು ಅಂತ ಕನಸು ಕಟ್ಟಿಕೊಂಡು ಬಂದಂತ ನಿರ್ಮಲಾಗೆ ಸ್ನಾನದ ಗ್ರಹದಿಂದ ಬರುತ್ತಿರುವಾಗ ಪಾಪಿ ಗಂಡ, ಇಲ್ಲೇನು ಕೂತ್ಕೊಂಡಿದ್ದಲ್ಲ ಇವನು, ಈ ಪಾಪಿ ಗಂಡ ಕುಡ್ಗೋಲಿನಿಂದ ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ. ಈ ಒಂದು ಬರ್ಬರವಾಗಿ ಕೊಲೆ ಮಾಡಿರುವಂತಹ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಬೀದರ್ ಜಿಲ್ಲೆಗೆ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಲು ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲೂ ಸಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು ಆ ಮಹಿಳೆಯ ಶವನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದಾದ ನಂತರದಲ್ಲಿ ಆ ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಆರೋಪಿಯನ್ನ ಬಂಧಿಸ್ತಾರೆ. ಅಲ್ಲಿಂದ ಆ ಒಂದು ಡೆಡ್ ಬಾಡಿಯನ್ನ ಅವರಿಗೆ ಹಸ್ತಾಂತರ ಮಾಡದಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ವಿಚಾರಣೆ ಮಾಡಿ ಪರಿಶೀಲನೆ ಮಾಡಿ 11 ಜನರ ವಿರುದ್ಧ ಈ ಒಂದು ಕೊಲೆ ಕೇಸನ್ನ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಕೇಳಿಬರ್ತದೆ. ಈ ಒಂದು ಸ್ಥಳಕ್ಕೆ ಜಿಲ್ಲಾ ಬಾಲಾಜಿ ಬಳಕಟ್ಟೆ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ಮರ್ತನ ಸಹೋದರ, ಏನ್ ಮರ್ತ ಆಗಿದಾಳಲ್ಲ ಆ ಹೆಣ್ಣ ಮಗಳ ಸಹೋದರ ಮಹಾದೇವ್ ದೂರಿನ ಮೇರೆಗೆ ಕಮಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಮಲ್ನಗರ್ ಮತ್ತು ಭಾಲ್ಕಿ ಡಿವೈಎಸ್ಪಿ, ಹುಮನಾಬಾದ್ ಡಿವೈಎಸ್ಪಿ ಎಲ್ಲರೂ ಸೇರಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ತನಿಖೆಗಳನ್ನು ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಸ್ಥಳ ಪರಿಶೀಲನೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರ ಜೊತೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಮತ್ತು ಪಟ್ವಾಡೆ ಸೇರಿದಂತೆ ಮತ್ತೆ ಇವರು ಕಮಲನಗರ PSI ಆಗಿರತಕ್ಕಂಥ ಅಮರಪ್ಪ ಶಿವವಲ್ಲ ಮತ್ತು PSI ಆಗಿರತಕ್ಕಂಥ ಚಂದ್ರಶೇಖರ್ ನಿರ್ಣಯ ಅವರ ಸಮ್ಮುಖದಲ್ಲಿ 11 ಜನ ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಬನ್ನಿ ಆ ಸುದ್ದಿಗಳತ್ತ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ನಗರದ ಶವಗಾರದಲ್ಲಿ ಶವನ್ನ ಪರಿಶೀಲನೆ ಮಾಡಿದ ನಂತರದಲ್ಲಿ ಮಾಧ್ಯಮದಲ್ಲಿ ಹೇಳಿದಂತ ಮಾತನ್ನ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಅದರಿಂದ ಗಂಡ 1-2 ದಿನ ಹಿಂದೆ ಲಾಯರ್ ಮುಖಾಂತರ ಡೈವರ್ಸ್ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಡೈವರ್ಸ್ ನೋಟಿಸ್ ನೋಡ್ಕೊಳ್ತಿದ್ದಂಗೆ ಹೆಂಡತಿ
ಬೈ ಫೋರ್ಸ್ ಬಂದು ಗಂಡನೊಟ್ಟಿಗೆ ಮತ್ತೆ ಇರಬೇಕಂತ ನಿನ್ನೆ ಮನೆಗೆ ಸೇರಿದಾಗ ಸೊ ನಿನ್ನೆಯಿಂದ ಗಂಡ ಹೆಂಡತಿಗೂ ಮಧ್ಯ ಜಗಳ ಆಗ್ತಾ ಬರುತ್ತೆ. ಇವತ್ತು ವಿಕೋಪಗೊಂಡು ಇವತ್ತು ಗಂಡ ಕೊಡಗುಳಲ್ಲಿ ಹೆಣ್ಮಕ್ಕಳಿಗೆ ಸಾಯಿಸಿದ್ದಾನೆ. ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದೇವೆ. ಮುಂದಿನ ಕ್ರಮ ಜರುಗಿಸ್ತೇವೆ. ಸರ್, ಈಗ ಏನಾದರೂ ಅನೈತಿಕ ಸಂಬಂಧ ಇದೆಯಾ? 4 ವರ್ಷದ ಹಿಂದೆ ಅವರು ಫಿಸಿಕಲಿ ಸಪರೇಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಆ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ, ವಿಚಾರಣೆ ಮಾಡ್ತೇವೆ. ಥ್ಯಾಂಕ್ ಯು. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪಾಪಿ ಅನ್ಶೋಷ್ ಶೆಟ್ಕರ್ ಎಂಬ ಈ ಪಾಪಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ನಿರ್ಮಲಾ ಅವರ ಸಹೋದರ ಮಹಾದೇವ್ ಅವರು ಮಾಧ್ಯಮದೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಅವರು ಕೂಡ ಏನು ಹೇಳಿದ್ದಾರೆ ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಯಾರೆಲ್ಲ ಈ ಸುದ್ದಿಯನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಮುಂದಿನ ಸುದ್ದಿಗಾಗಿ ಬರ್ತೀವಿ. ಅಲ್ಲಿವರೆಗೂ ನಮಸ್ತೆ. 2 ವರ್ಷ 2 ಸರ್ತಿ 3 ಸರ್ತಿ ಕಳೆದೆವು, ಇಟ್ಕೊಂಡಿಲ್ಲ. ಮತ್ತು ಇದು ಸರ್ತಿ ಬಂದು ಒಯ್ದು ಬಿಟ್ರೆ ತಮ್ಮ ಒಯ್ದು ಬಿಟ್ಮೇಲೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಹೋಗಿ ಮೇಲೆ ಕಂಪ್ಲೇಂಟ್ 10 ಮಂದಿ ಆಗಿ ಹೊಡೆದಾರ ಮಾಡಿದ್ರು ಅಂತ ಅಂದರು. ನಾವು 10 ಮಂದಿ ಹೋಗಲಿಲ್ಲ. ಅವ್ರು ಗಂಡ ತಮ್ಮ ಅಕ್ಕ ಇಬ್ಬರೇ ಹೋಗ್ಬಿಟ್ಟು ಬಂದ. ಅವನಿಗೆ ಹೊಡೆದು ಮಾಡಿದ್ರು. ಎಲ್ಲಿ ಹೊಡೆದ್ರು ಒಂದೇ ಅಂದ್ರೆ ಏನು ಪೊಲೀಸರು ಆರೋಪಿ ಮಾಡಿ ಇದು ಆಗಿಲ್ಲ. ಮದುವೆ ಎಷ್ಟು ವರ್ಷ ಮದುವೆ ಆಗಿತ್ತು? ಮದುವೆ ಎಷ್ಟು ವರ್ಷದಿಂದ ಆಗಿತ್ತು ರೀ? 25 ವರ್ಷ ಆಗ್ಬೇಕು ರೀ ಸರ್. 25 ವರ್ಷ. ಏನು ಜಗಳ ಆಡ್ತಿದ್ರ ಆಗಾಗ? ಆಯ್ತು, ಹಾಗಾಗಿ ಆಯ್ತಿತ್ತು. ಎದ್ರ ಸಲುವಾಗಿ ಮಾಡ್ತಿದ್ರಿ ಜಗಳ? ಎದ್ರ ಸಲುವಾಗಿ ನಮ್ಗೇನು ಗೊತ್ತಾಗಿಲ್ಲ ಸರ್. ನಿಮ್ಮ ಮಗಳು ಏನಾದ್ರ ನಿಮ್ಗೆ ಹೇಳಿದ್ರ? ಏನೇ ಇಲ್ಲ ಸರ್, ಸುಮ್ಮನೆ ಕಾಟ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರು ಅಷ್ಟೇ. ಈಗ ರೀಸೆಂಟಾಗಿ ಗಂಡನ ಮನೆಗೆ ಇದ್ರೆ ತವ್ರ ಮನೆಗೆ ಇದ್ರಿ? ಈಗ ರೀಸೆಂಟಾಗಿ ಗಂಡ ಮನೆಗೆ ಇದ್ದಾರೆ. ಅಲ್ಲಿ ಮರ್ಡರ್ ಆಗಿದ್ದು ಗಂಡನ ಮನೆಗೆ. ಅಂದ್ರೆ ಇದಕ್ಕೆ ತವ್ರ ಮನೆಗೆ ಇದ್ರೇನ್ರಿ 2 ವರ್ಷದಿಂದ? ತವ್ರ ಮನೆಗೆ. ಅಂದ್ರೆ ಗಂಡ ಕೂಡ ಜಗಳ ಬಂದಿದ್ರ? ಅವರೇ ಇಲ್ಲಿ ಹೊಡ್ಕೊಂಡಿದ್ರು, ಹೊಡೆದು ಮನೆಗೆ ಕಳಿಸಿದ್ರು. ಈಗ ಮತ್ತೆ ಗಂಡನ ಮನೆಗೆ ವಾಪಸ್ ಏನ್ ನೀವ ಎಲ್ಲ ರಾಜಿ ಸಂಧಾನ ಮಾಡಿ ಕಳಿಸಿದ್ರೆ? ಅದು ಹುಡುಗಿ ದೊಡ್ಡಕ್ಕೆ ಈಗ ಅದ್ರ ಕಡೆ ಹೋಗಿದ್ರು ಸರ್. ಹೋಗಿದ್ದಕ್ಕೆ ಹೋದ್ಮ್ಯಾಗ ಹಿಂಗ್ ಮಾಡ್ರ? ಹಿಂಗೆ ಮಾಡ್ರಿ ಸರ್. ಎದರಿಂದ ಹೊಡೆದ್ರಿ? ಅದು ಕುಡುಗಿಲಿತ್ತ ಏನಾಯ್ತು ಅದರಿಂದ ಹೊಡೆದ್ರಿ ಸರ್. ಮಾಗೆಲ್ಲ ಅಲ್ಲಿ ಇಲ್ಲಿ ಒಳಗೆ ಹಾಕಿ ಕುಡುಗಿ ಏನಾಗ್ಬೇಕಂತೀರಿ ಈಗ? ಏನು ಅವನಿಗೆ ಫಾಸ್ಟ್ ಶಿಕ್ಷೆ ಆಗ್ಬೇಕು, ಮತ್ತೇನಿಲ್ಲ.